ಬೆಳಗಿನ ಶುಭೋದಯ ಕನ್ನಡಿಗರೇ. ಅಯ್ಯೋ, ಇಲ್ಲಂತೂ ಯಾಕೆ ಕೇಳ್ತೀರಾ? ನಾನಿರುವಂತ ದಿನ ಬಂದ್ಬಿಟ್ಟು ಇವತ್ತು ಹೇಳೋದು ಕಷ್ಟ ಆಯ್ತೈತೆ. ಇವತ್ತು ಬಂದ್ಬಿಟ್ಟು ಸೋಮವಾರ ನಾನು ಇಲ್ಲಿದ್ದೀನಿ. ನಿಮ್ಗೆ ಒಂದು ಹೇಳಲೇಬೇಕಾಗಿತ್ತು. ಮತ್ತೆ ಎಷ್ಟೊಂದು ಜನ ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ, ಟ್ರೈನ್ ನಂಬರ್ ಹೇಳಿ ಅದು ಇದು ಅಂತ. ಇವರು ಆ ಟ್ರೈನ್ ನಂಬರ್ ಏನಾರ ಬೇಕು ಅಂದ್ರೆ ನಿಮ್ಗೆ ಪರ್ಸನಲ್ ಆಗಿ ಕಮೆಂಟ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಹಿಂದೆ ನಮ್ ಬಾಸ್ ಇದ್ದಾರೆ. ಅಯ್ಯಪ್ಪ ಹೊರಿತೈತೆ ನೋಡ್ರಿ, ಅಲ್ಲೇ ಹೆಲಿಪ್ಯಾಡ್ ಇರೋದು. ಏರೋಪ್ಲೇನ್ಗಳು ಸೀದಾ ಅಲ್ಲಿಂದ ಅಲ್ಲಿಗೆ ಬರ್ತಾ ಇರುತ್ತೆ. ಆಮೇಲೆ ಇಲ್ಲೇ ನೋಡ್ತಾ ಇದೀರಲ್ಲ, ಅಲ್ಲಿ ಕಳಸ ಕಾಣಿಸ್ತಿದೆ ನೋಡಿ, ಅಲ್ಲೇ ಇರೋದು ಕೇದಾರ್ನಾಥ್. ಲೈನ್ ನಿಂತಿದ್ದಾರೆ, ಕಾಣಿಸ್ತಾ ಇದೆಯಾ? ಇವರೆಲ್ಲ ನಿಂತಿರೋದು ದರ್ಶನಕ್ಕೆ. ಫುಲ್ ಇಲ್ಲಿಂದ ಆ ಮೇಲ್ಗಡೆ ಟಾಪ್ ವರ್ಗು ನಿಂತಿದ್ದಾರೆ ಗುರು. ನಾವಂತೂ ನೆನ್ನೆನೆ ಬಂದು ದರ್ಶನ ಎಲ್ಲ ಮಾಡಿದೀವಿ. ಆದ್ರೆ ನಿಮ್ಗೊಂದು ವಿಷಯದ ಬಗ್ಗೆ ತಿಳಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಸ್ಕ್ಯಾಮ್ ವಿಡಿಯೋ. ಸ್ಕ್ಯಾಮ್ ಅಂದ್ರೆ ಯಾವ ತರ ಸ್ಕ್ಯಾಮ್ ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ನೀವು ಎಷ್ಟೊಂದ್ ಜನ ಅನ್ಕೊಂಡಿರ್ತೀರಾ, ನಾನು ಕೇದಾರ್ನಾಥ್ಗೆ ಬರ್ಬೇಕು, ಲೋ ಬಜೆಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು, ಮತ್ತೆ ಇಡೀ ಎಲ್ಲ ಸುತ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಅವ್ರಿಗಾಗಿನೇ ಸ್ಪೆಷಲ್ ಆಗಿ ವಿಡಿಯೋ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಇವಾಗ ನೀವು ಬೆಂಗಳೂರಿನಿಂದ ಡೆಲ್ಲಿಗೆ ಬರ್ತೀರಾ ಅನ್ಕೊಳ್ಳಿ. ಬೆಂಗಳೂರಿಂದ ಡೆಲ್ಲಿಗೆ ಬರೋಷ್ಟೊತ್ತಿಗೆ ಇಲ್ಲ ಅಂದ್ರೂ ಒಂದು ಟ್ರೈನ್ ಟಿಕೆಟ್ಗೆನೆ ನಿಮ್ಗೆ ಇಲ್ಲ ಅಂದ್ರೂ 1,000-1,200 ರೂಪಾಯಿ ಆಗುತ್ತೆ. ಊಟ ಮಾಡೋದ್ರಿಂದ ಆಗಿರ್ಬೋದು, ನೀವು ದಿನಕ್ಕೆ 2 ಹೊತ್ತು ತಿಂತೀನಿ ಅಂದ್ರೂ ಮ್ಯಾಕ್ಸಿಮಮ್ ಒಂದು 300 ರೂಪಾಯಿ ಬೇಕು, 1,400 ರೂಪಾಯಿ ಆಗುತ್ತೆ. ನೀವೇನೋ ಒಂದು ವೇಳೆ ಡೆಲ್ಲಿಗೆ ಬಂದು ಡೆಲ್ಲಿಲಿ ಹರಿದ್ವಾರ್ಗೆ ಟ್ರೈನು ಮಿಸ್ ಆಯ್ತು ಅನ್ಕೊಳ್ಳಿ, ಹರಿದ್ವಾರ್ಗೆ ಟ್ರೈನಲ್ಲೇ ಹೋಗ್ಬೇಕು. ಒಂದು ವೇಳೆ ಏನಾನ ಮಿಸ್ ಆಯ್ತು ಅನ್ಕೊಳ್ರೆ ನನ್ ಜೊತೆ ಆಗಿರೋ ತರ ನಿಮ್ಗೂ ಆಗುತ್ತೆ ಸ್ಕ್ಯಾಮು. ಅದ್ ಯಾವ ತರ ಅಂದ್ರೆ, ನನ್ಗೆ ಡೆಲ್ಲಿಗೆ ಬಂದೆ, ಟ್ರೈನು ಜಸ್ಟ್ ಮಿಸ್, ಒಂದು 15 ನಿಮಿಷ ಲೇಟ್ ಆಗಿ ಹಿಂಗ್ ಪಾಸ್ ಆಗ್ಬಿಡ್ತು ಟ್ರೈನು. ಸೊ ತಿರುಗಿ ಇವಾಗ ಏನ್ ಮಾಡೋದಪ್ಪ ಅನ್ಬಿಟ್ಟು ಮಾತಾಡಕ್ ಆಯ್ತಿಲ್ಲ ಗೈಸ್, ಹೆವಿ ಕೋಲ್ಡ್ ಆಗ್ಬಿಟ್ಟೈತೆ, ಕೈಯೆಲ್ಲ ನಡುಕ್ತಾ ಐತೆ. ತಿರ್ಗಿ ಏನ್ ಮಾಡೋದಪ್ಪ ಅಂದ್ಬಿಟ್ಟು ಓಕೆ ಬಸ್ ರೂಟಲ್ಲೇ ಹೋಗ್ಬಿಡೋಣ ಅನ್ಬಿಟ್ಟು ಪ್ಲಾನ್ ಮಾಡಿದೆ. ಸರಿ ಬಸ್ ರೂಟಲ್ಲೇ ಹೋಗೋಣ ಅನ್ಬಿಟ್ಟು ಈ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಇಂದ ವೆಹಿಕಲ್ ಸಿಗುತ್ತೆ ಮಾಮೂಲಿ, ಈ ತರ ಚಿಕ್ಕ ಬಸ್ಗಳ ತರ, ಇಲ್ಲಾಂದ್ರೆ ಆಟೋಗಳು ಅವು ಇವು ಸಿಗುತ್ತೆ. ಎಲ್ಲಿ ಅಂದ್ರೆ ಈ ಕೇದಾರ್ನಾಥ್ ಬರೋಕೆ ಅನ್ಬಿಟ್ಟು ಸ್ಪೆಷಲ್ ಆಗಿ ಈ ಕಾಶ್ಮೀರಿ ಬಸ್ ಸ್ಟ್ಯಾಂಡ್ ಅಂತ ಬರುತ್ತೆ ನ್ಯೂ ಡೆಲ್ಲಿಗೆ ಅಂತ ನೀವು ಅದ್ರಲ್ಲಿ ಹೋಗ್ಬೇಕು. ಅಲ್ಲಿ ಎಷ್ಟು ಒಂದು 30 ರೂಪಾಯಿ 50 ರೂಪಾಯಿ ಚಾರ್ಜ್ ಮಾಡ್ಬೋದು. ಅಷ್ಟು ಕೊಟ್ಟು ನೀವು ಅಲ್ಲಿಗೆ ಹೋದೆ ಕಾಶ್ಮೀರಿ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಯಾವ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ, ನೀವು ಹೋಯ್ತಾ ಇದ್ದಂಗೆ ಗೌರ್ಮೆಂಟ್ ಬಸ್ ಇರುತ್ತೆ, ಅಲ್ಲಿ ಗೌರ್ಮೆಂಟ್ ಬಸ್ ಹತ್ರಕ್ಕೆ ಹೋಗಕ್ ಬಿಡಲ್ಲ. ಅವ್ರವರೇ ಮಿಂಗಲ್ ಆಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನೀವು ರೋಡಲ್ಲಿ ಹೋಯ್ತಿದಂಗೆ ಬನ್ನಿ 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 ಅಂತ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಅವರೇ ಟಿಕೆಟ್ ಬರ್ಸ್ಬಿಟ್ಟು ಟಿಕೆಟ್ ಟಕ್ಕನಂಗ್ ಬರ್ಸೇ ಬಿಡ್ತಾರೆ ಗುರು. ಕೇದಾರ್ನಾಥ್ ಅಂದ್ರೆ ಅವರು ಕೇದಾರ್ನಾಥ್ ಅಂದ್ಬಿಟ್ಟು ಹರಿದ್ವಾರಕ್ಕೆ ಕೊಟ್ಬಿಡೋದು ಟಿಕೆಟ್. ಅದಕ್ಕೆ ಎಷ್ಟು ಗೊತ್ತಾ, 1,100 ರೂಪಾಯಿ ತಾಂತಾರೆ. 1,100 ರೂಪಾಯಿ ತಗೊಂಡ್ಬಿಟ್ಟು AC ಬಸ್ ಕಳಿಸ್ತೀವಿ, ಸ್ಲೀಪರ್ ಅಲ್ಲಿ ಕಳಿಸ್ತೀವಿ. ಓಕೆ, ಇಷ್ಟು ದೂರನೇ ಬಂದಿದೀವಿ ಅಂತೆ. ಡೆಲ್ಲಿಲಂತೂ 50 ಡಿಗ್ರಿ ಮೇಲೇನೆ ಇರೋದು ಟೆಂಪ್ರೇಚರು. ಸರಿ ಬಿಡ್ರಿ, ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾವು ಹೋಗೋಣ ಅನ್ಬಿಟ್ಟು ಪ್ಲಾನ್ ಮಾಡ್ದೋ. ನೋಡ್ರಿ, 1 ನಿಮಿಷ ಇಟ್ಕೊಳಕ್ ಆಯ್ತಿಲ್ಲ, ಕೈಯೆಲ್ಲ ಮಂಜುಗೇಟ್ ಆಯ್ತೈತೆ. ನೈಟ್ ತಾನೇ -3 ಡಿಗ್ರಿ ಆಗೈತೆ. ಮೊನ್ನೆ ತಾನೇ ಸ್ನೋಫಾಲ್ ಆಗೈತೆ ಇಲ್ಲಂತೂ. ಹಿಂದೆ ಕಾಣಿಸ್ತೈತಲ್ಲ, ಕಾಣಿಸ್ತಾ ಇದ್ಯಾ? ಏನ್ ಮಾಡ್ದೆ, ಸರಿ ಅಂದ್ಬಿಟ್ಟು ಹೋದಾಗ ಏನ್ ಮಾಡಿದ್ರು, ಟಕ್ಕನಂಗ್ ಅಲ್ಲೇ ಬರ್ದಿ 1,100 ರೂಪಾಯಿ ಅಂತ ಹಾಕಿ ದುಡ್ಡು ಕೇಳ್ತಾವ್ರ ಗುರು. ಆಗ್ಲೇ ಕೊಡಿ ದುಡ್ಡು ಕೊಡಿ ಅಂದ್ಬಿಟ್ಟು ನಾನು ಇನ್ನೇನ್ ಬಿಡಿ ಹೋಗ್ಲಿ, ಇನ್ನೇನ್ 1,100 ರೂಪಾಯಿ ಅಲ್ವಾ, ಹೋದ್ರೋಯ್ತು. ನಮ್ ಇವ್ರಿಗಾದ್ರೆ ಬಸ್ಸಲ್ಲಿ ಹೋಗಕ್ ಕೇಳೋಣ ಅಂದ್ಬಿಟ್ಟು, ಟ್ರೈನಲ್ಲಿ ಹೋಗಕ್ ಕೇಳೋಣ ಅಂದ್ಬಿಟ್ಟು ನಾನು ಆಯ್ತು ಅಂದ್ಬಿಟ್ಟು 1,100 ರೂಪಾಯಿ ಕೊಟ್ಟೆ ಗುರು. 1,100 ರೂಪಾಯಿ ಈಸ್ಕೊಂಡಿದ್ದು ಅಷ್ಟೇ. ಅವರು ಈಸ್ಕೊಂಡ್ಬಿಟ್ಟು ಅವರೇ ಒಂದು ಗಾಡಿ ತರ ಮಾಡಿ ನಾವೇ ಕಳಿಸ್ತಾ ಇದೀವಿ ಬಸ್ಸಲ್ಲಿ ಕಚಿಸೋ ತರ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲೇ ನಿಂತಿರ್ತಾರೆ ಗೊತ್ತಾ, ಈ ಸಣ್ಣ ಪುಟ್ಟ ಆಟೋಗಳ ತರದೆಲ್ಲ ಬರುತ್ತೆ. ಅದು ಒಂದು ಟ್ರಾನ್ಸ್ಪೋರ್ಟ್ ತರ ಇದೆ, ಅದು ಹಾಕ್ತೀನಿ ನೋಡಿ ಪಿಕ್ಚರ್, ಆ ತರದ್ದು. ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ಗೊತ್ತಿಸ್ಬಿಟ್ಟು ಬಸ್ಸು 1-1.5 ಕಿಲೋಮೀಟರ್ ದೂರದಲ್ಲಿ ನಿಂತಿರುತ್ತೆ. ಆ ಬಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇವರು ಹೋಗಕ್ ಮುಂಚೆನೆ ಹೇಳಲ್ಲ ಅವ್ನಿಗೆ ದುಡ್ಡು ಕೊಡ್ಬೇಕು ಅಂತ. ಅಲ್ಲೋದ್ಮೇಲೆ ನೀವು ಅವ್ನಿಗೆ 50 ರೂಪಾಯಿ ಕೊಡ್ಬೇಕು. ಆಯ್ತು ಹೋಗ್ಲಿ ಬಿಡು ಅಂದ್ಬಿಟ್ಟು ಏನೋ ಬೈಕೊಂಡು ಕೊಡ್ತೀರಾ ಅನ್ಕೊಳ್ಳಿ, ಅಲ್ಲಿ 50 ರೂಪಾಯಿ ಕೊಡ್ತೀರಾ. ಇವಾಗ ನೀವು ಹೋಗ್ಬೇಕು ಅನ್ಕೊಂಡ್ರೆ ಕೇದಾರ್ನಾಥ್ಗೆ, ಅವ್ರು ಕೇದಾರ್ನಾಥ್ ಕರ್ಕೊಂಡು ಹೋಗಲ್ಲ, ನಿಮ್ಮ ಹರಿದ್ವಾರ್ಗೆ ಅಷ್ಟೇ ಬಿಡೋದು. ಹರಿದ್ವಾರ್ ಅಲ್ಲಿ ಬರಿಬೇಕಾದ್ರೆ ಹರಿದ್ವಾರ್ ಅಂದ್ಬಿಟ್ಟು ಟಿಕೆಟ್ ಬರ್ದ್ಬಿಟ್ಟಿರ್ತಾರೆ.
ಹರಿದ್ವಾರ ಅಂತ ಬರ್ದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಆಯ್ತು ಹೋಗ್ಲಿ ಬಿಡ್ರಿ ಇವತ್ತ ಹರಿದ್ವಾರ್ಗೆ ಹೋಗೋಣ ಅಂದ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಹೋಗಿ ಬಸ್ಸಲ್ಲಿ ಕುತ್ಕೊಂತೀವಿ. ಡೆಲ್ಲಿಲಂತೂ ಭಯಂಕರ ಬಿಸಿಲು ಗುರು, ನೀವು ನಂಬಲ್ಲ. ಬೆಂಗಳೂರಲ್ಲಿ ಒಂದು ವಾರದಿಂದ ಒಂದು ತಿಂಗಳವರೆಗೂ ಎಷ್ಟು ಬಿಸಿಲು ಬೀಸುತ್ತಲ್ಲ, ಆ ಬಿಸಿಲು ಅಲ್ಲಿ ಒಂದೇ ದಿನಕ್ಕೆ ಇರುತ್ತೆ. ಈ ಬಸ್ಸಲ್ಲಿ ಕುಂತ್ಕೊಂಡ್ರೆ ಬಸ್ಸು ಟಾಪು ಸುಡುತ್ತೆ. ಅಷ್ಟು AC ಬಸ್ಸು ಅಂತ ಕರ್ಕೊಂಡು ಹೋಗಿದ್ರು. ಆ ಬಸ್ಸು ಒಳ್ಳೆ ಕಿತ್ತೋಗಿರೋ ಡಬ್ಬಾ ಬಸ್ಸು. ನೀವು ಟಿಕೆಟ್ ವಾಪಸ್ ಕೊಟ್ಟು ನಮ್ ದುಡ್ಡು ವಾಪಸ್ ಕೊಡಿ ಅಂದ್ರೂ ಕೊಡಲ್ಲ ಅವರು. ₹1 ದುಡ್ಡು ರಿಟರ್ನ್ ಕೊಡಲ್ಲ. ನೀವು ಹೋಗ್ಲೇಬೇಕು ಬಸ್ಸಲ್ಲಿ. ಹೋಗ್ಲಿಲ್ಲ ಅಂದ್ರೆ ಅರ್ಧ ದುಡ್ಡು ಕಟ್ ಮಾಡ್ಕೊಂಡು 50% ಕೊಡ್ತಾರೆ. ಸುಮ್ನೆ ಉಣ್ಣಂಗಲ್ಲ ತಿನ್ನಂಗಲ್ಲ, ₹600 ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವೇನ್ ಮಾಡ್ದು, ಆಯ್ತು ಅಂತ ಪ್ರಯಾಣ ಬೆಳೆಸಿದ್ದು. ನಂದೊಂದು ಪ್ಲಾನ್ ಇತ್ತು, ಇವಾಗ ಎಲ್ಲೇ ಹೋಗ್ರಿ ನೀವು ಕೇದಾರ್ನಾಥ್ ಅಂದ್ರೆ ಡೈರೆಕ್ಟ್ ಕೇದಾರ್ನಾಥ್ಗೆ ಹೋಗ್ಬಾರ್ದು. ಅಕ್ಕಪಕ್ಕ ಒಳ್ಳೊಳ್ಳೆ ಪ್ಲೇಸ್ ಇರುತ್ತೆ, ನೋಡ್ಕೊಂಡು ಹೋಗೋಣ ಅನ್ಬಿಟ್ಟು. ಇದು ಯಾಕಪ್ಪ ಮುಂಚೆ ಹಾಕ್ತಿದೀನಿ ಅಂದ್ರೆ ನಿಮ್ಗೆ ಪಾರ್ಟ್ ವೈಸ್ ಹಾಕೋಣ ಅಂತ. ಯಾಕೆ 2 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ, ಇಲ್ಲಿ ನೆಟ್ವರ್ಕ್ ಅಂತೂ ಸಿಗಲ್ಲ. ನಿಮ್ ವಿಡಿಯೋ ಅಪ್ಲೋಡ್ ಮಾಡೋದಿರ್ಲಿ, ವಿಡಿಯೋ ರೆಕಾರ್ಡ್ ಮಾಡೋಕ್ಕೂ ಟೈಮ್ ಸಿಗಲ್ಲ, ಅಷ್ಟು ಚಳಿ ಇರುತ್ತೆ. ಈ ಟೈಮಲ್ಲಿ ಪರವಾಗಿಲ್ಲ, ಬಂದ್ರೆ ನೀವು ಈ ಟೈಮಲ್ಲೇ ಬರ್ಬೇಕು. ಇಲ್ಲ ಅಂದ್ರೆ ಈ ದೀಪಾವಳಿ ಟೈಮ್ಗೆ ಇನ್ನೊಂದು 15 ದಿನ ಇರುತ್ತಲ್ವಾ, ಆ ಟೈಮಲ್ಲಿ ಬನ್ನಿ, ಹೆವಿ ಚೆನ್ನಾಗಿರುತ್ತೆ. ಆಮೇಲೆ ದರ್ಶನಕ್ಕೆ ಜನನೂ ಅಷ್ಟೇ, ಎಷ್ಟೊಂದ್ ಜನ ಎದುರಿಸ್ಬಿಡ್ತಾರೆ. ನೀವು ಬರ್ತಾ ನೈಟ್ ಏನಾರ ದರ್ಶನ ಮಾಡಕ್ ನಿಂತ್ಕೊಂತೀರಾ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಅರ್ಧ ಗಂಟೆಲಿ ದರ್ಶನ ಆಗುತ್ತೆ. ನನ್ನ ಅನಿಸಿಕೆ ಅರ್ಧ ಗಂಟೆ ದರ್ಶನ ಆಗುತ್ತೆ. ಆಮೇಲೆ ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ಅಲ್ಲಾಗಿದ್ದು. ಅದಾದ್ಮೇಲೆ ಹೊರಡ್ತು ಗುರು ಬಸ್ಸು ಹೊರಡ್ತು. ಎಲ್ಲ ಇಡೀ ಬಸ್ಸಲ್ಲಿ ಇರೋರೆಲ್ಲ ಬೈತಾ ಇರೋದೆ. ನಿಮ್ಗೊಂದು ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಹಂಗೆ. ನೋಡಿದ್ರಲ್ಲ, ಈ ತರ ಇರುತ್ತೆ ಅಲ್ಲಿ ಸಿಚುವೇಶನ್. ಬರೀ ಬೈತಾನೆ ಇರ್ತಾರೆ. ಅದಾದ್ಮೇಲೆ ಕೆಲವೊಬ್ರು ಇಳ್ದೇ ಹೋಗ್ಬಿಟ್ರು ಗುರು, ಹೋದ್ರು ಇದು ₹600 ಅಂತ. ಅದೇನ್ ಮಾಡ್ತೀರಿ ಇವಾಗ? ಬಜೆಟ್ ಟ್ರಾವೆಲ್ ಅಂದ್ರೆ ಇವಾಗ ನೀವು ಹೋಗಿರ್ತೀರಾ, ನಿಮ್ಗೆ ಈ ತರ ಮೋಸ ಆಗ್ಬಾರ್ದು ಅಂದ್ಬಿಟ್ಟು ವಿಡಿಯೋ ಮಾಡಾಕ್ತಾ ಇರೋದು. ಅಲ್ಲಿ ಹೋಯ್ತೀರಾ, ಅವನೇಂತಾನೆ ಹರಿದ್ವಾರ್ಗೆ ಇರೋದು 200 ಚಿಲ್ಡ್ರೇನೋ, 4 ಅವರ್ ಕರ್ಕೊಂಡು ಹೋಯ್ತೀವಿ ಅಂತ ಹೇಳ್ಬಿಟ್ಟು 6 ಅವರ್ ತಗೊಂತಾರೆ ಹರಿದ್ವಾರ್ಗೆ ಹೋಗೇನೆ. ಹರಿದ್ವಾರ್ಗೆ ಹೋಗಿ ಹರಿದ್ವಾರಲ್ಲೇ ಅಲ್ಲೇ ಇಳಿಸ್ಬಿಡ್ತಾರೆ ನಡು ರೋಡಲ್ಲಿ. ಅಲ್ಲಿ ಅವಾಗ ನಿಮ್ಗೆ ತಲೆ ಓಡಲ್ಲ, ಎಲ್ಗೋಗ್ಬೇಕು ಏನ್ ಮಾಡ್ಬೇಕು ಅಂದ್ಬಿಟ್ಟು. ಅದಕ್ಕೆ ನಿಮ್ಗೆ ಒಂದು ಹೋಟ್ಲು ರೆಫರೆನ್ಸ್ ಮಾಡ್ತೀನಿ ನೋಡ್ರಿ. ಆ ಹೋಟ್ಲಿಗೆ ಹೋಗಿ ಸ್ಟೇ ಮಾಡ್ಬಿಡಿ, ಅದು ಬೆಸ್ಟ್ ಹೋಟ್ಲು. ಕಮ್ಮಿ ರೇಟಲ್ಲಿ ಒಳ್ಳೆ ಹೋಟ್ಲು. ಆ ಹೋಟ್ಲನ್ನ ಪಿನ್ ಮಾಡಿರ್ತೀನಿ, ನಿಮ್ಗೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಅಲ್ಲಿಂದ ಬೆಳಿಗ್ಗೆ 5 ಗಂಟೆಗೆ ಸೋಮಪ್ರಯಾಗ್ ಬಸ್ ಇರುತ್ತೆ. ನನಗೆ ಗೊತ್ತಿಲ್ಲ ಗುರು, ಇವಾಗ ಹರಿದ್ವಾರಲ್ಲಿ ಮೇನ್ ಏನಪ್ಪಾ ಅಂದ್ರೆ ಗಂಗಾ ಪೂಜೆ ನಡೆಯುತ್ತೆ, ಮತ್ತೆ ಗಂಗೆ ಇರುತ್ತಲ್ವಾ, ಅದನ್ನ ನೋಡ್ಬೇಕು ಅನ್ನೋ ಆಸೆ. ಬೆಳಿಗ್ಗೆ ಎದ್ದು ಗಂಗಾ ಸ್ನಾನ ಮಾಡೋದೇ ಒಂದು ಪವಿತ್ರವಾದಂತ ಕೆಲಸ. ಹೋಗಿ ಫಸ್ಟ್ ಗಂಗಾ ಸ್ನಾನ ಎಲ್ಲ ಮುಗಿಸಿ, ಅದಾದ್ಮೇಲೆ ಇನ್ನೇನ್ ರೆಡಿ ಹೊರಡೋಣ ಅಂತ ಪ್ಲಾನ್ ಮಾಡ್ತೀನಿ. ಗೊತ್ತಿಲ್ಲ ಬಸ್ಸೇ ಅಲ್ವಂತೆ, ಎಲ್ಲ ಏನು ಅಂದ್ರೆ ಈ ಟ್ಯಾಕ್ಸಿ ಅವರು ರೋಲ್ ಮಾಡೋದ ತರ ಬಸ್ ಅವ್ರ ಜೊತೆ ಎಲ್ಲ ಮಾತಾಡಿ. ಅದು ಗುಡ್ಡಗಾಡು ಪ್ರದೇಶ ಸೋಮಪ್ರಯಾಗ್ ಅನ್ನೋದು, ಫುಲ್ಲು ಬೆಟ್ಟದಿಂದ ಆವರ್ತವಾಗಿರುವಂತ ಪ್ರದೇಶ. ಅದಕ್ಕೋಸ್ಕರ ಅಲ್ಲಿ ಬರೋಕೆ ಈ ಟ್ಯಾಕ್ಸಿ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಮಿನಿಮಮ್ ಇವಾಗ ನೀವು ಬಸ್ಸಲ್ಲಿ ಹೋಗ್ತೀರಾ ಅನ್ಕೊಳ್ಳಿ ಸೋಮಪ್ರಯಾಗ್ಗೆ, 300 ಇಲ್ಲ 350 ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಬಸ್ ಅವರು ಇವರು ಯಾವ ತರ ಅಂದ್ರೆ, ಅವ್ರ ಜೊತೆ ಮೊದ್ಲೇ ಮಾತಾಡ್ಕೊಂಡು ಇವಾಗ 5 ಗಂಟೆಗೆ ಇರೋ ಬಸ್ಸು 4 ಗಂಟೆಗೆ ಬಿಟ್ಬಿಡೋದು, 4:15ಗೆ ಬಿಟ್ಬಿಡೋದು. ಯಾಕಂದ್ರೆ ಟ್ಯಾಕ್ಸಿಲ್ ಬರ್ಲಿ ಅಂತ. ಅವ್ರ ದುಡ್ಡಾದ್ರೆ ಅವ್ರು ಕಮಿಷನ್ ಕೊಡ್ತಾರೆ ಬಸ್ ಅವ್ರಿಗೆ. ಆ ತರ ಇಲ್ಲಂತೂ ಭ್ರಷ್ಟಾಚಾರ ಹೆವಿ ಆಗಿದೆ ಗುರು. ಪೊಲೀಸ್ ಅವರೇ ದುಡ್ಡು ಕೇಳ್ತಾರೆ ಅವ್ರ ಹತ್ರ, ಆ ತರ ಭ್ರಷ್ಟಾಚಾರ ಇದೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಅಲ್ಲಿಂದ ಬಿಡ್ತೀರಾ ಅನ್ಕೊಳ್ಳಿ ಜೀಪಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ₹1,000 ಫಿಕ್ಸ್. ₹1,000 ಅವ್ರು ಬಿಡೋದು ಸೋಮಪ್ರಯಾಗ್ಗೆ ಅಂತ ಹೇಳ್ತಾರೆ. ಅವ್ರು ಏನಂತಾರೆ, ಇವಾಗ ನೀವು ಗೂಗಲ್ ಮ್ಯಾಪ್ ಅಲ್ಲೇ ತೆಗೀರಿ 7 ಅವರ್ ಆಗ್ತದೆ ಅಂತ. ಅಯ್ಯೋ ಹೋಗ್ಲಿ ಬಿಡಿ, 7 ಅವರ್ ತಾನೆ ಅಂತ ಅನ್ಕೊಂತೀರಾ. ಅವ್ರು ತಗೊಳ್ಳೋದು 9 ಅವರ್ ನಿಮ್ಗೆ. ಹೆಂಗೆ ಅಂದ್ರೆ, ಅವ್ರದೇ ಹೋಟ್ಲುಗಳಿಗೆ ಕರ್ಕೊಂಡೋಗಿ ಹಾಕಿ ನೀವು ತಿನ್ನೋವರೆಗೂ ಬಿಡಲ್ಲ ಅವರು. ನೀವು ತಿನ್ಲೇಬೇಕು, ಇಲ್ಲ ಅಟ್ಲೀಸ್ಟ್ ಒಂದು ಕಾಫಿನ ಕುಡಿಬೇಕು. ಅಲ್ಲಿವರೆಗೂ ಅವ್ರು ಅಲ್ಲೇ ಹಾಕೊಂಡಿರ್ತಾರೆ ಗಾಡಿ. ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹೋಟ್ಲು ಮುಂದೆ, ಅವ್ರ ಹೋಟ್ಲು ಮುಂದೆ ಒಂದು ಅರ್ಧ ಗಂಟೆ ಹಾಕೊಂಡಿರ್ತಾರೆ. ನೀವ್ ಏನಾನ ತಿನ್ಬೇಕು, ಸುಮ್ನೆ ಅಂತ ಬರಂಗಿಲ್ಲ. ಇಲ್ಲ ಸುಮ್ನೆ ಏನಾನ ಬರ್ತಾ ಇದ್ರ ಅನ್ಕೊಳ್ಳಿ, ಅವ್ರೇ ರೇಣಿಸೋದು, ಏನ್ ಬೈ ಏನಿಲ್ವಾ ಹಂಗೆ ಅನ್ಕೊಂಡು. ಇಲ್ಲ ಅಂದ್ರೆ ಅವನೇ ನಿಮ್ಮ ಹತ್ರ ಹೆಂಗಾರ ಮಾಡಿ ದೇವ್ ಕೂಡ ಅನ್ನೋ ತರ ಪ್ಲಾನ್ ಮಾಡ್ತಾರೆ. ಆಮೇಲೆ ನೀವು ನೈಟ್ ಏನಾನ ಸೋಮಪ್ರಯಾಗ್ ಬರ್ತೀರಾ ಅನ್ಕೊಳ್ಳಿ, ನೈಟ್ ಬಂದಾಗ ಉಳ್ಕೊಳ್ಳೋಕೆ ರೂಮ್ ಬೆಲೆ ಅಧಿಕವಾಗಿರುತ್ತೆ. ಎಷ್ಟಿರುತ್ತೆ ಅಂದ್ರೆ ಇಲ್ಲ ಅಂದ್ರು 2,000-3,500 ಮೇಲೆನೆ. ಅದಕ್ಕೋಸ್ಕರ ಏನ್ ಮಾಡಿ ಅಂದ್ರೆ, ಇವಾಗ ಆಲ್ಮೋಸ್ಟ್ ಆಗಿ ಅಲ್ಲಿ ಬಿಡೋದವನು, ನಾನ್ ಬೆಳಿಗ್ಗೆ ಬಿಟ್ಟಿದ್ದಲ್ಲಿ ಎಷ್ಟೊತ್ತಿಗೆ ಅಂದ್ರೆ ಒಂದು 11:30 ಆಗಿತ್ತು ಗುರು. ಅವನು ನೈಟ್ ತಗೊಂಡ್ಬರೋಕೆನೆ ಇಲ್ಲಿಗೆ 10:45 ಏನೋ ಮಾಡ್ದ. ಅಂದ್ರೆ ಹತ್ತತ್ರ 9:45-10 ಅವರ್ ಆಯ್ತು. ನಾನು
ಸೋಮಪ್ರಯಾಗ್ ರೀಚ್ ಆಗಕ್ಕೆ. ಸೋಮಪ್ರಯಾಗ್ ರೀಚ್ ಆಗ್ಬಿಟ್ಟು ಅಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಕ್ವಾರ್ಟರ್ಸ್ ತರ ಇದೆ. ಆ ಕ್ವಾರ್ಟರ್ಸ್ ಅಲ್ಲಿ ಉಳ್ಕೊಳಕ್ ಜಾಗ ಇರುತ್ತೆ. ನನ್ನ ಫೋನಲ್ಲಿ ಬೇರೆ ಚಾರ್ಜಿಂಗ್ ಇರ್ಲಿಲ್ಲ, ಪವರ್ ಬ್ಯಾಂಕ್ ಅಲ್ಲೇ ಚಾರ್ಜಿಂಗ್ ಇರ್ಲಿಲ್ಲ. ಅಲ್ಲೇ ಚಾರ್ಜಿಂಗ್ ಗಿರ್ಜಿಂಗ್ ಎಲ್ಲ ಹಾಕೊಂಡ್ಬಿಟ್ಟು ನೋಡಿ, ಹಿಂದೆ ಹೆಲಿಕಾಪ್ಟರ್ಗಳೆಲ್ಲ ಬರ್ತಾವೆ. ಅಲ್ಲೇ ಚಾರ್ಜಿಂಗ್ ಗಿರ್ಜಿಂಗ್ ಹಾಕೊಂಡು ಓಕೆ ನೈಟು ಒಂದೇ ಸಲ ಟ್ರಾವೆಲ್ ಮಾಡ್ಬಿಡೋಣ, ಯಾಕಂದ್ರೆ ಇಲ್ಲಿ 24 hours ಬರ್ತಾ ಇರ್ತಾರೆ. ನೈಟ್ ಒಂದೇ ಸಲ ಟ್ರಾವೆಲ್ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡಿ ನೈಟ್ ಒಂದೇ ಸಲ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಟ್ರಾವೆಲ್ ಮಾಡ್ತಾ 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 ಇಲ್ಲಿ ಗಂಟ ಬಂದಿದ್ದೀವಿ. ನಿಮ್ಗೆ ಹೇಳೋದೇನಪ್ಪಾ ಅಂದ್ರೆ ಆ ತರ ಬಸ್ಸು ಮತ್ತೆ ಟ್ಯಾಕ್ಸಿ ಇಂದ ಸ್ವಲ್ಪ ಅವಾಯ್ಡ್ ಮಾಡಿ. ಬಸ್ಸು ಅಷ್ಟೇ, ಎಷ್ಟೊಂದು ಬಸ್ಗಳು ಇದ್ರೆ ಅವರು ಬೇಕು ಅಂತ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ. ಏನಂದ್ರೆ ಬಸ್ಸು ಅವ್ರಿಗೆ ಫಿಲ್ ಆಗ್ಬೇಕು, ಫಿಲ್ ಆಗಿಲ್ಲ ಅಂದ್ರೆ ಕ್ಯಾನ್ಸಲ್. ಒಂದೇ ಒಂದು ಟಿಕೆಟ್ ಆಗ್ಲಿಲ್ಲ ಅಂದ್ರೆ ಕ್ಯಾನ್ಸಲ್. ಯಾಕಂದ್ರೆ ಅವ್ರು ಕಮಿಷನ್ ಕೊಡ್ತಾರೆ. ಇವಾಗ ನೀವು ಒಬ್ಬನಿಂದ 1000 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡ್ರಿ ಅಂದ್ರೆ 200 ರೂಪಾಯಿ ಅವ್ನು ಕಮಿಷನ್ ಕೊಡ್ಲೇಬೇಕು ನೀವು. ಆ ತರ ಇವ್ರದೆಲ್ಲ ಒಂದು ಸರೌಂಡಿಂಗ್ ಇದೆ. ನಿಮ್ಗೆ ಹೇಳೋದೇನಪ್ಪಾ ಅಂದ್ರೆ ಇವಾಗ ಬಜೆಟ್ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಈ ತರ ಸುಳಿಯೊಳಗೆ ತಗ್ಲಾಕೊಂಬೇಡಿ. ನೀವೇನಪ್ಪಾ ಮಾಡ್ಬೇಕು ಬೆಸ್ಟ್ ಐಡಿಯಾ ಅಂದ್ರೆ, ಡೆಲ್ಲಿಯಿಂದ ನೀವೇನಾದ್ರೂ ಟ್ರೈನು ಬೆಳಗ್ಗೆ 9 ಗಂಟೆಗೆ ಬರುತ್ತೆ ಅಂದ್ರೆ 10:30ಗೆ ಒಂದು ಲೋಕಲ್ ಎಕ್ಸ್ಪ್ರೆಸ್ ಐತೆ. ಲೋಕಲ್ ಎಕ್ಸ್ಪ್ರೆಸ್ ಅದು ಇಲ್ಲಿಂದ ಡೆಹ್ರಾಡೂನ್ಗೆ ಹೋಗುವಂತ ಎಕ್ಸ್ಪ್ರೆಸ್. ಡೆಹ್ರಾಡೂನ್ಗಲ್ಲ, ಋಷಿಕೇಶ್ಗೆ ಬರುವಂತ ಎಕ್ಸ್ಪ್ರೆಸ್. ಋಷಿಕೇಶ್ಗೆ ಬಂದ್ರೆ ನೋಡಿ ಬೆಸ್ಟ್. ಋಷಿಕೇಶಲ್ಲಿ ಉಳ್ಕೊಂಡು ಅಲ್ಲೇ ರೂಮ್ ಸಿಗುತ್ತೆ, ಕಮ್ಮಿ ರೇಟಿಗೆ ರೂಮ್, ಹಾಸ್ಟ್ಲು ಸಿಗುತ್ತೆ. ನೀವು ರೂಮ್ ಗಿಮ್ ಮಾಡ್ಕೊಂಬೇಡಿ, ಹಾಸ್ಟ್ಲು ಮಾಡ್ಕೊಳ್ಳಿ. ಒಂದು 300 ರೂಪಾಯಿಗೆಲ್ಲ ಅಡ್ಜಸ್ಟ್ ಆಗ್ಬಿಡುತ್ತೆ. ಇಲ್ಲ ಗುರು ನಮ್ ಟ್ರೈನು ಲೇಟ್ ಆಗ್ಬಿಡ್ತು, 11 ಗಂಟೆ ಅನ್ನೋದು 12 ಗಂಟೆಗೆ ಬಂದ್ಬಿಡ್ತು ಹಂಗೆ ಹಿಂಗೆ ಅಂದ್ರೆ ಮಧ್ಯಾಹ್ನ 3:30ಗೆ ಜನಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಇದೆ, ಆ ಟ್ರೈನ್ ಬುಕ್ ಮಾಡ್ಕೊಂಬಿಡಿ. ಅದು ಅಷ್ಟೇ, ಹರಿದ್ವಾರ್ಗೆ ಮಧ್ಯಾಹ್ನ ಎಲ್ಲ ಬರುತ್ತೆ. ಆಮೇಲೆ ಈ ಹರಿದ್ವಾರಿಂದ ಋಷಿಕೇಶ್ ಬೇಕಂದ್ರೆ ನಿಮ್ಗೆ ಬೇಜಾನ್ ಬಸ್ ಸಿಗುತ್ತೆ. ಋಷಿಕೇಶ್ ಇಂದ ಬೆಳಗ್ಗೆ 5 ಗಂಟೆಗೆನೆ ಕರೆಕ್ಟ್ ಗುರು. ಈ ಕಡೆ ನೀವು ಎಲ್ಲಾದ್ರೂ ಹೋಗಿ ಬೆಳಗ್ಗೆ 5 ಗಂಟೆಗೆನೆ ರೆಡಿ ಇರ್ಬೇಕು. ನೀವು 5 ಗಂಟೆ ಅಂತಾರೆ, ನೀವು 4:15ಗೆ ಬಸ್ ಸ್ಟಾಂಡ್ ಅಲ್ಲಿ ಇರಬೇಕು. ಇದನ್ನ ತಿಳ್ಕೊಂಬಿಡಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಕೊಡ್ಬೇಕು ಅನ್ಸ್ತು, ಕೊಟ್ಟಿದ್ದೀನಿ. ಇನ್ನು ಬರುವಂತ ವಿಡಿಯೋಗಳು ಹರಿದ್ವಾರದಾಗಿರ್ಬೋದು, ಋಷಿಕೇಶ್ ಬರುವಂತ ದಿನಗಳಲ್ಲಿ ಬರುತ್ತೆ. ಇಲ್ಲಿ ನೆಟ್ವರ್ಕ್ ಇಲ್ದಿರೋ ಕಾರಣ ಮತ್ತೆ ಫೋನಲ್ಲಿ ವಿಡಿಯೋ ಮಾಡಕ್ಕೆ ಚಾರ್ಜಿಂಗ್ ಇಲ್ದಿರೋ ಅಂತ ಕಾರಣ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋಗಳು ಡಿಲೇ ಆಯ್ತವೆ. ಮತ್ತೆ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಪ್ಲೋಡ್ ಮಾಡ್ತೀನಿ, ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗೋಣ.